ಏನಾಯ್ತು? ಡಾಕ್ಟರ್ ನೋಡಿರಿ ಹಿಂಗೆ ರ್ಯಾಷಸ್ ಬಂದಿದೆ. ಎಷ್ಟು ದಿನ ಆಯ್ತು ಇದು ಬಂದು? 2 days ಆಯ್ತು ಡಾಕ್ಟರ್. ಇತ್ತೀಚೆಗೆ ಏನಾದ್ರು ಹುಷಾರ್ ತಪ್ಪಿದ್ರಾ? ಜ್ವರ ಬಂದಿತ್ತಾ? ಗಂಟ್ಲು ನೋವಿತ್ತಾ? ಲೂಸ್ ಮೋಷನ್ ಆ ಥರ ಏನಾದ್ರು ಆಗಿತ್ತಾ? ಜ್ವರ ಮತ್ತೆ ಗಂಟಲು ನೋವಿತ್ತು ಡಾಕ್ಟರ್. ಸೊ ಅದು ಬಂದು ಎಷ್ಟು ದಿನ ಆಯ್ತು? 2 days. ಸೊ ಈ ಕಂಡೀಷನ್ಗೆ ನಾವು ಹರ್ಪಿಸ್ ಲೇಬಿಯಾಲಿಸ್ ಅಥವಾ ಕೋಲ್ಡ್ ಸೋರ್ ಅಂತೀವಿ. ಸೊ ಇಟ್ಸ್ ಎ ವೈರಲ್ ಇನ್ಫೆಕ್ಷನ್. ಎನಿ ಇನ್ಫೆಕ್ಷನ್ ಏನಾಗುತ್ತೆ, ಇಮ್ಯುನಿಟಿ ಡೌನ್ ಆದಾಗ ಇನ್ಫೆಕ್ಷನ್ ಆಗುತ್ತೆ. ಸೊ ಕಾಮನ್ ಆಗಿ ಜ್ವರ ಬಂದ್ರೆ, ಸ್ಟ್ರೆಸ್ ಇದ್ರೆ, ಅಥವಾ ತುಂಬಾನೇ ಫಿಸಿಕಲ್ ಆರ್ ಮೆಂಟಲ್ ಎಕ್ಸಾಷನ್ ಇದ್ರೆ, ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಆಗಿ ನೈಟ್ ಶಿಫ್ಟ್ ಆಯಿತು, ಅಥವಾ ಕಂಟಿನ್ಯೂಸ್ ಆಗಿ ಹೆವಿ ವರ್ಕ್ ಲೋಡ್ ಇದ್ರೆ, ಅಥವಾ ಎಕ್ಸೆಸಿವ್ ಎಕ್ಸ್ಪೋಜರ್ ಟು ಸನ್. ಸೊ ಈಗ ಬೇರೆ ಬೇಸಿಗೆ ಸ್ಟಾರ್ಟ್ ಆಗಿದೆ. ಈ ಸಿಚುವೇಶನ್ಸ್ ನಲ್ಲಿ ಇಮ್ಯುನಿಟಿ ಡೌನ್ ಆಗುತ್ತೆ. ಯಾವಾಗ ಇಮ್ಯುನಿಟಿ ಡೌನ್ ಆಗುತ್ತೆ, ಬಾಡಿ ಕಾಂಟ್ ಫೈಟ್. ಅಂಡ್ ಸಿಂಪ್ಲೆಸ್ಟ್ ಇನ್ಫೆಕ್ಷನ್ ಈಸ್ ಹರ್ಪಿಸ್ ಸಿಂಪ್ಲೆಕ್ಸ್. ಸೊ ಹರ್ಪಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಒಂದು ರೆಡ್ ಆಗಿ ಪ್ಯಾಚ್ ಕಾಣುತ್ತೆ, ಆಮೇಲೆ ಅಲ್ಲಿ ಹತ್ತಿರದಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳ ತರ ಬರುತ್ತೆ. ಸೊ ಒಂದೊಂದ್ಸಲಿ ಈ ನೀರಿನ ಗುಳ್ಳೆಗಳು ಬರೀ ತುಟಿ ಮೇಲೆ ಅಷ್ಟೇ ಬರೋದಲ್ಲ, ಒಂದೊಂದ್ಸಲಿ ಬಾಯಿ ಒಳಗಡೆನೂ ಆಗುತ್ತೆ. ಅದಕ್ಕೆ ಹರ್ಪಿಸ್ ಜಿಂಜಿವೋಸ್ ಸ್ಟೊಮಟೈಟಿಸ್ ಅಂತೀವಿ. ಸೊ ಅವಾಗ ಗಮ್ಸ್ ಎಲ್ಲ ರೆಡ್ ಆಗುತ್ತೆ, ಹಲ್ಲುಜ್ಜಿದ್ರೆ ಬ್ಲೀಡ್ ಆಗೋದು, ಇವೆಲ್ಲ ಆಗುತ್ತೆ. ಸೊ ಹರ್ಪಿಸ್ ಟ್ರೀಟ್ ಮಾಡೋದು ಬಹಳ ಸುಲಭ. ಇದಕ್ಕೆ ಆಂಟಿವೈರಲ್ಸ್ ಬೇಕಾಗುತ್ತೆ. ಅಸೈಕ್ಲೋವಿರ್ ಅಂತ ಒಂದು ಮಾಲಿಕ್ಯೂಲ್ ಇದೆ, ಅದನ್ನ ತಗೊಳ್ಬೇಕಾಗತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ವೈಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲೂ ಲೈಪೋಸೋಮಲ್ ವೈಟಮಿನ್ ಸಿ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ, ಇಟ್ ವರ್ಕ್ಸ್ ಬೆಟರ್. ಅದಷ್ಟೇ ಅಲ್ಲದೆ ಜಿಂಕ್ ಸಪ್ಲಿಮೆಂಟ್ಸ್ ಮತ್ತು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ನ ತಗೊಂಡಾಗ ಇಮ್ಯುನಿಟಿ ಇಂಪ್ರೂವ್ ಆಗುತ್ತಲ್ಲ, ಬೇಗ ಬೇಗ ರಿಕವರ್ ಆಗುತ್ತೆ. ಸಿವಿಯರ್ ಇನ್ಫೆಕ್ಷನ್ಸ್ ಆದಾಗ ಆಂಟಿಬಯೋಟಿಕ್ಸ್ ಕೂಡ ಬೇಕಾಗುತ್ತೆ.